ಅಲ್ಲೆಲ್ಲೂಯ. ನಾವು ವಾಕ್ಯ ಭಾಗಕ್ಕೆ ಹೋಗುವಾಗ ಇವತ್ತಿನ ಸಂದೇಶ ಜ್ಞಾನೋಕ್ತಿಗಳು 6ನೇ ಸಂಧಿ 1ನೇ ವಚನ ಓದ್ರಿ. ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದರೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದೆ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಹೀಗಿರಲು ಮಗನೇ, ನೀನು ನೆರೆಯವರ ಕೈ ಸಿಕ್ಕಿ ಕೊಂಡಿದ್ದರಿಂದ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ನಡೆ, ತ್ವರೆಪಡು, ಆ ನೆರೆಯವನನ್ನು ಕಾಡು. ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಬೇಟೆಗಾರ ಕೈಯಿಂದ ಜಿಂಕೆಯ ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವಂತೆಯೂ ಹಾಗೂ ತಪ್ಪಿಸಿಕೊ. ಆಮೆನ್. ನೋಡಿ ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ದೇವರು ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಒಬ್ಬ ರೋಗಿ ಆಗಲಿ, ಒಬ್ಬ ಸಂಕಟದಲ್ಲಿರಾಗಲಿ, ಯಾವುದೋ ನೋವು ದುಃಖದಲ್ಲಿದ್ದಾಗ ಸೈತಾನನು ನಿಮ್ಗೆ ಏನ್ ಮಾಡ್ತದ? ಕಾಡುವಂತನಾಗಿರ್ತಾನೆ. ದೇವರು ಏನ್ ಮಾತಾಡ್ತಾ ಇದ್ದಾನೆ ಅಂದ್ರೆ, ನಿನ್ನ ನೆರೆಯವನು, ನಿನ್ನ ನೆರೆಯವರು ಅಂದ್ರೆ ನಿನ್ನ ದುಷ್ಟಾತ್ಮ, ನಿನ್ನ ನೆರೆಯವರಲ್ಲ. ದೇವರು ಮಾತಾಡ್ತಿರೋದು ದುಷ್ಟಾತ್ಮನ ಬಗ್ಗೆ. ಯಾವಾಗ ನೀನು ದುಷ್ಟಾತ್ಮನಲ್ಲಿ ತೊಲಗಿರುತ್ತೆ ಅಂದ್ರೆ, ರೋಗದಲ್ಲಿ ಬಿದ್ದಿರ್ಬೋದು, ಸಾಲಗಳು ಬಿದ್ದಿರ್ಬೋದು, ವ್ಯಭಿಚಾರದಲ್ಲಿ ಬಿದ್ದಿರ್ಬೋದು, ಹುಡುಕತನದಲ್ಲಿ ಬಿದ್ದಿರ್ಬೋದು, ಮಕ್ಕಳಾಗ್ತಿರೋದಿಲ್ಲ, ಏನೋ ಬಿಸ್ನೆಸ್ ಮಾಡ್ತಾ ಇದ್ರೆ ಆಗ್ತಾ ಇರಲ್ಲ. ಆತನು ನಿಮ್ಮನ್ನು ಪಾಶದಲ್ಲಿ ಇಟ್ಕೊಂಡಿದ್ದಾನೆ. ಯಾಕಂದ್ರೆ ನಿಮ್ಮ ಹತೋಟಿಯಲ್ಲಿ ಇಕ್ಕಿದ್ದಾನೆ. ಯಾಕಂದ್ರೆ ನೀವು ದೇವರ ಯಜ್ಞೆ, ದೇವರ ಮಾತು, ದೇವರ ವಿಧೇಯತೆ ಕೇಳದೆ ಆ ವಿಧೇಯತೆಗಾಗಿ ನೀವು ಕಾರ್ಯ ಮಾಡ್ತಾ ಇದ್ದೀರಾ. ಅದಕ್ಕೆ ದೇವರು ಹೇಳ್ತಾನ, ಮುಂದೆ ನೋಡ್ರಿ, ಪಾಶಕ್ಕೆ ಕೈ ಮೇಲೆ ಕೈ ಹಾಕಿದರೆ ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದಿ. ನೋಡಿ, ಯಾರು ಕೊಟ್ಟರು? ದೇವರು. ನೀವೇ ನಿಮ್ಮನಾಗಿ ನೀವೇ ಏನ್ ಮಾಡ್ತೀರಿ? ದುರಾತ್ಮನ ಕೈಯಲ್ಲಿ ಹೋಗ್ತಿದ್ರಿ. ಅದ್ರ ಕಡೆದಾಗಿ ನಾವು ನೋಡ್ತೇವೆ ಮತ್ತಾಯ ಸುವಾರ್ತೆಯಲ್ಲಿ ದೇವರು 40 ದಿವಸ ಫಾಸ್ಟಿಂಗ್ ಮಾಡಿದಾಗ ಏನ್ ಮಾಡ್ತಾನೆ? ದುರಾತ್ಮನ ಬಂದು ಆತನನ್ನು ಶೋಧಿಸಲ್ಪಡ್ತಾನ. ಈ ಕಲ್ಲಿಗೆ ರೊಟ್ಟಿ ಮಾಡ್ತೀನು, ಇಲ್ಲಿ ಮ್ಯಾಲಿನ ಚಿಡಿ, ನಿನಗೆ ದೇವದೂತರು ರಕ್ಷಿಸೋದಕ್ಕೆ ಬರ್ತಾರ, ನನಗೆ ಗಾಡಿ ಬೀಳು, ಈ ಸಾಮ್ರಾಜ್ಯ ನಿನಗೆ ಕೊಡ್ತೆ. ಅದೇ ಈ ಮಾನವರು ಮಾಡ್ತಾ ಇರುವುದು. ಅದಕ್ಕೆಲ್ಲರೂ ಅಧೀನರಾಗಿದ್ದಾರೆ. ಯೆಹೋವನು ಏನ್ ಹೇಳ್ತಾ ಇದ್ದಾನೆ? ನೀನು ಪಾಶಕ್ಕೆ ಕೈ ಕೊಟ್ಟಿದರ, ನಿನ್ನ ಕೈ ಸಿಕ್ಕಿ ಹಾಕೊಂಡಿದಿ, ಅದಕ್ಕೆ ನೀನು ಹೆಂಗ್ ತೆಗಿಬೇಕಂದ್ರ, ನೀನು ದೇವರ ಸಮ್ಮುಖದಲ್ಲಿ ಹೋಗ್ಬೇಕು, ನೀನು ದೇವರ ದಾಸರ ಬಳಿಗೆ ಹೋಗ್ಬೇಕು, ದೇವರ ಸೇವಕರ ಬಳಿಗೆ ಹೋಗ್ಬೇಕು, ನೀನು ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ನಿನ್ನ ಕೆಟ್ಟ ನಡತೆ, ನಿನ್ನ ಕೆಟ್ಟ ದಂಧೆಗಳು, ನಿನ್ನ ಕೆಟ್ಟೋಗಿದ ಬಾಯಿ, ನೀನು ದೇವರ ಭಯ ಭಕ್ತಿಯಲ್ಲಿ ನಡೆದಿದಾಗ ಮಾತ್ರ ನೀ ಈ ದುರಾತ್ಮನ ಕೈ ಹೊರಗೆ ತೆಗಿಯೋಕೆ ಸಾಧ್ಯ ಆಗ್ತದೆ. ದೇವರು ಏನ್ ಹೇಳ್ತಾನ? ಜಿಂಕೆ ಯಾವ ರೀತಿ ನೋಡಿದ್ರೆ, ಜಿಂಕೆ ಅದರ ಸ್ಪೀಡ್ ನೋಡ್ಬೇಕಂದ್ರೆ 1000 ಕಿಲೋಮೀಟರ್ ಪರ್ ಇರ್ತದ. ಅದೇ ಚಿರತೆ ಅದರ ಹಿಂದೆ ಅದರದ್ದು ಅಷ್ಟೇ ಸ್ಪೀಡ್ ಇರ್ತದ. ಆದ್ರೂ ಜಿಂಕೆ ಆ ಚೀತಕ್ಕಿಂತ ಮುಂದಾಗಿ ಓಡುವಂತದಾಗಿರ್ತದೆ. 99% ಅಲ್ಲಿ 10% ಮಾತ್ರ ಸಕ್ಸೆಸ್ ಇರ್ತದೆ ಚೀತಕ್ಕೆ. ಆದ್ರೂ ಜಿಂಕೆ ಏನ್ ಮಾಡ್ತದ? ಓಡ್ತಾ ಇರ್ತದ. ನೀವ್ ಯಾವ್ದಾದ್ರು ಪಕ್ಷಿಗಳಿಗೆ ನೋಡ್ರಿ, ನೀವು ಹಿಡಿಯೋಕ್ ಹೋದ್ರೆ ನಿಮ್ಗೆ ಸಿಗೋಕ್ ಚಾನ್ಸ್ ಅದನ? ಸಿಗಕ್ ಚಾನ್ಸ್ ಇಲ್ಲ. ಅದಕ್ಕೆ ದೇವರು ಏನ್ ಹೇಳ್ತಾನ? ಜಿಂಕೆಯಂತೆ ಓಡುವಂತೆಯೂ ಪಕ್ಷಿಯಂತೆ ಹಾರಿ ಹೋಗು, ತಪ್ಪಿಸಿಕೋ. ಎಲ್ಲಿಂದ? ದುರಾತ್ಮನ ಕೈಯಿಂದ. ಯಾಕೆ ದುರಾತ್ಮನ ಕೈಯಿಂದ ತಪ್ಪಿಸ್ಕೊಂತ ಇದ್ದಾನ? ಪ್ರತಿನಿತ್ಯ ನಿಮ್ಮನ್ನು ಏನ್ ಮಾಡ್ತಾ ಇದ್ದಾನೆ? ಗುಲಾಮತನದಲ್ಲಿ ಹಾಕುತ್ತಾ ಇದ್ದಾನೆ. ನಿಮ್ಮ ಕರ್ಜಸ್ಗಳು ಹೆಚ್ಚಾಗಿ ಮಾಡ್ತಾನೆ. ನೀವು ಪಾಪದಲ್ಲಿ ಬಿದ್ದು 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 ಏನ್ ಮಾಡ್ತೀರಿ? ನನ್ನ ಜೀವನ ಇಷ್ಟೇ ಆಯ್ತು, ನನ್ನ ರೋಗ ಇಷ್ಟೇ ಆಯ್ತು. ಆದರೆ ನೀವು ದಿನನಿತ್ಯ ಮಾಡುವ ಪಾಪ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀವು ಪ್ರತಿದಿನ ಏನೇನ್ ಕಷ್ಟ, ಎಷ್ಟು ದುಃಖ, ಅದು ನೀವು ಅನ್ಕೋತೀರಿ. ನನಗೆ ಈ ದುಃಖ ಬಂದದ, ಈ ಸಮಸ್ಯೆ ಬಂದದ, ನನಗೆ ಇನ್ನೊಬ್ಬರು ಹೀಳಾಡಿಸುತ್ತಾ ಇದ್ದಾರೆ, ನನಗೆ ಇನ್ನೊಬ್ಬರು ಅವಮಾನ ಪಡಿಸ್ತಾ ಇದ್ದಾರೆ. ಯಾರು ಅವಮಾನ ಪಡಿಸ್ತಾ ಇಲ್ಲ, ಯಾರು ನಿಮ್ಮನ್ನು ತಿರಸ್ಕರಿಸ್ತಾ ಇದ್ದಿಲ್ಲ. ನಿಮ್ಮ ಆತ್ಮದಲ್ಲಿ ಆ ಸೈತಾನನು ಏನ್ ಮಾಡಿದಾನೆ? ಮನೆ ಕಟ್ಟಿದಾನೆ. ಆತನು ನಿಮ್ಮ ಕೈ ಹಿಡಿದಿದ್ದಾನೆ. ಆತನ ಕೈ ನೀವು ತೆಗಿಬೇಕಾದರೆ ದೇವರ ವಾಕ್ಯವೆಂಬ ಕತ್ತಿ ನೀವು ಹಿಡಿಯಬೇಕು. ದೇವರಾದ ಕತ್ತಿ ಹಿಡಿದಾಗ ಮಾತ್ರ ಆ ದುಷ್ಟನನ್ನು ನೀವು ಸೋಲಿಸುವುದಕ್ಕೆ ಸಾಧ್ಯ ಉಂಟು. ಅಲ್ಲಿವರೆಗೆ ನಿಮ್ಮಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ನಿಮ್ಮ ಹತ್ರ ವಾಕ್ಯ ಎಂಬ ಕತ್ತಿ ಇಲ್ಲ ಅಂದ್ರೆ ನಿಮಗೆ ಆ ದುಷ್ಟನ ಕೆಳಗಿಂದ ಕೈ ತೆಗೆಯುವುದಕ್ಕಾಗಲಿಲ್ಲ. ನೀವು ದುಷ್ಟನನ್ನು ಪದೇ 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 ನೀವು ಎಷ್ಟಾಗಿ ಅದಕ್ಕೆ ಹಿಂಸೆ ಪಡಿಸ್ತಾ ಇರ್ತೀರಲ್ಲ, ನಿಮ್ಮಿಂದ ದೂರ ಓಡ್ತಾ ಇರ್ತಾನೆ. ನೀವು ಎಷ್ಟು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ
ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮಾಡ್ಬೋದು, ಹಗಲು ರಾತ್ರಿ ದೇವರನ್ನು ಧ್ಯಾನಿಸ್ತಾ ಇರಬೇಕು. ಅವಾಗ ನೀವು ಏನಾಗ್ತೀರಾ? ಪವಿತ್ರಾತ್ಮ ಭರಿತರಾಗ್ತಾ ಇರ್ತೀರಿ. ನಿಮ್ಮ ಸಮ್ಮುಖದಲ್ಲಿ ಏನಾಗ್ತದ? ಒಂದು ಆತ್ಮಿಕ ಬೆಳಕು ಚೆಲ್ಲುತ್ತದೆ. ಆತ್ಮಿಕ ಬೆಳಕು ಬಂದಾಗ ಕತ್ತಲು ನಿಲ್ಲುವುದಕ್ಕೆ ಸ್ಥಾನವಿರೋದಿಲ್ಲ. ಯಾವಾಗ ನಿಮ್ಗೆ ಆತ್ಮಿಕ ಬೆಳಕೆ ನಿಮ್ಮ ಹತ್ರ ಬರ್ತಾ ಇಲ್ಲ, ನಿಮ್ಮ ಕತ್ತಲು ಹೋಗುವಂಥದ್ದು ಎಲ್ಲಿ ಕಾಣಿಸ್ತದ? ಕಾಣಲ್ಲ. ಆತ್ಮಿಕ ಬೆಳಕು ಬೇಕಂದ್ರೆ ಯೇಸುವಿನ ಹೆಸರು ಹೇಳಬೇಕು, ಯೇಸುವಿನ ರಕ್ತ, ಯೇಸುವಿನ ತ್ಯಾಗ, ಯೇಸು ನಮಗಾಗಿ ಏನೇನು ಕಾರ್ಯ ಮಾಡ್ದ, ಆತನು ಯದಕ್ಕಾಗಿ ಲೋಕದ ಮೇಲೆ ಬಂದ ನೀವು ಗಮನಿಸಬೇಕು. ಯೇಸುವೆ, ನಾವು ಪಾಪಿಗಳಾಗಿದ್ದೇವೆ ಅಂದರೂ ದೇವರು ನಿಮ್ಮನ್ನು ನೋಡುವಂತನಾಗಿದ್ದಾರೆ. ನೀವು ಪಾಪ ಇಲ್ಲ, ನಾನು ಪರಿಶುದ್ಧನಾಗಿದ್ದೆ ಅಂದರೂ ದೇವರು ನಿಮ್ಮನ್ನು ನೋಡುವಂತನಾಗಿದ್ದಾನೆ ಯೇಸು ಕ್ರಿಸ್ತ. ಯಾಕಂದ್ರೆ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಈ ಲೋಕದ ಮೇಲೆ ತಾನು ಮಾನವ ರೂಪವನಾಗಿ ಬಂದ. ಆದರೆ ಆತನು ದೇವರ ಸ್ಥಾನವನ್ನು ಮರೆತಿಲ್ಲ. ಆತನು ಆತ್ಮಿಕವಾಗಿ ದೇವರಾಗಿದ್ದ. ನಾವು ಬಹಳಷ್ಟು ವಾಕ್ಯಗಳವ. ನಾವು ಕೊಲೆಶದಲ್ಲಿ ಹೋಗಿ ನೋಡ್ರಿ, 2ನೇ ಸಂಧಿ 3ನೇ ವಚನ, ದೇವರೇನು ಹೇಳ್ತಾನ? ಆತನು ಮಾನವ ರೂಪವಾಗಿ ತಾಳಿದನು ಮತ್ತು ದೈವಿಕವಾದ ದೇವರು ಆಗಿದ್ದ. ಡಿವೈನ್ ಗ್ರೇಸಸ್, ಆತನಲ್ಲಿದ್ದ ಎಲ್ಲ ಸಾಮರ್ಥ್ಯ ಒಬ್ಬ ದೇವರ ಬಳಿ ಏನಿತ್ತು, ಅದೆಲ್ಲ ಸಾಮರ್ಥ್ಯ ಏನಿತ್ತು? ಯೇಸು ಕ್ರಿಸ್ತನಲ್ಲಿತ್ತು. ಯಾವಾಗ ನೀವು ಯೇಸು ಕ್ರಿಸ್ತನನ್ನೇ ಅಂಗೀಕರಿಸುವುದಿಲ್ಲ, ಆತನ ಬೋಧನೆ ಮೇಲೆ ನೀವು ನಡೆಯುವುದಿಲ್ಲ, ಎಲ್ಲಿ ನಿಮಗೆ ಬಿಡುಗಡೆ ಸಿಗುತ್ತದೆ? ಆತ ನಿಮ್ಮ ಜೊತೆಗಾರನಾಗಿ ಪ್ರತಿನಿತ್ಯ ಕಾರ್ಯ ಮಾಡ್ತಾ ಇರ್ತಾನೆ. ಆದರೆ ನಿಮ್ಮದೇ ಆದ ಮನಸ್ಸಿನ ಆಲೋಚನೆ, ನಿಮ್ಮನೆ ಬುದ್ಧಿ ಶಕ್ತಿಯಲ್ಲಿ ನೀವು ನಡೆಯುತ್ತಾ ಇರ್ತೀರಿ. ಯೇಸುವೆ, ನಿನ್ನ ಜ್ಞಾನ ನನಗೆ ಪಟ್ಟಿದೀಯ ಅಂತ ಯಾರು ಕೇಳೋದಿಲ್ಲ. ನಿನ್ನ ತಿಳುವಳಿಕೆ ನನಗೆ ಯಾವಾಗ ಕೊಡ್ತೀಯ ಅಂತ ಹೇಳಿ ಯಾರು ಕೇಳೋದಿಲ್ಲ. ಯಾಕ? ನೀವು ನಿಮ್ಮನ್ನೀವೇ ಹುಷಾರ್ ಅನ್ಕೋತೀರಿ, ನಿಮ್ಮನ್ನೀವೇ ಬುದ್ಧಿವಂತರ ಅನ್ಸ್ಕೋತೀರಿ. ನಾನೇ ಬಹಳ ಶ್ರೇಷ್ಠವಾದ, ನನ್ನಲ್ಲಿ ಬಹಳ ಬುದ್ಧಿ ಇದೆ. ಆದ್ರೆ ದೇವರ ಜ್ಞಾನ ಪಡೆಯುವುದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಯಾಕ? ಅದರಲ್ಲಿ ಶ್ರಮೆ ಬೇಕು, ದೇವರ ಜೊತೆ ಕೂಡ್ಬೇಕು, ಪ್ರಾರ್ಥಿಸ್ಬೇಕು, 1 ಗಂಟೆ 2 ಗಂಟೆ ಕೂಡ್ಬೇಕಲ್ಲ, ಸತ್ಯವೇದ ಓದ್ಬೇಕು. ಇದೆಲ್ಲ ಯಾರಿಗ್ ಬೇಕು? ಕಷ್ಟ ಬಂದ್ರೆ ಇದ್ದಿರ್ಬೋದು, ಒಂದು ಕಣ್ಣಿನಲ್ಲಿ ಇರ್ತದ, ಇನ್ನೊಂದು ಕಣ್ಣಿನಾಗ ನಾನು ಮಜಾ ಮಾಡ್ತೆ, ನನಗೆ ಬೇಕಾಗಿದ್ದ ಕಾರ್ಯದೆಲ್ಲ ನಡೀತೆ ಅನ್ನುವ ಹಂಬಲ. ಯಾಕಂದ್ರೆ ಎಲ್ಲರಿಗೂ ಏನಾಗ್ಯದ? ಐಶ್ವರ್ಯವಂತರಾಗಬೇಕು, ಇನ್ನೊಬ್ಬರನ್ನು ಗುಲಾಮತನಲ್ಲಿ ಇಡಬೇಕು, ಇನ್ನೊಬ್ಬರನ್ನು ಹಿಂಸೆ ಪಡಿಸ್ಬೇಕು, ಇನ್ನೊಬ್ಬರನ್ನು ನೀಚನಾಗಿ ತೋರಿಸ್ಬೇಕು. ಆದ್ರೆ ನಾನು ಎಷ್ಟಾಗಿ ನೀಚನಾಗಿದ್ದೇನೆ, ಎಷ್ಟಾಗಿ ಗುಲಾಮತನದಲ್ಲಿದ್ದೇನೆ, ಎಷ್ಟೆಲ್ಲ ಕರ್ಜಸ್ಗಳು ನನ್ನ ಮೂಲಕ ನನ್ನ ಸಂತಾನಕ್ಕೆ ಬರುತ್ತದೆ ಮುಂದಂತೇಳಿ ಯಾರು ನೋಡುವಂತರಿಲ್ಲ. ಯಾಕಂದ್ರೆ ನನ್ನ ಜೀವನ ಇಲ್ಲಿ ಏನಿದೆ, ದೇವರು ಕೊಟ್ಟಿದ 120 ವರ್ಷದಲ್ಲಿ ಅವ್ರು ಇರುವುದೇ 50, 60, 80, ಬಹಳ ಆದ್ರೆ 90 ಇಯರ್ಸ್. ಆದ್ರೆ ಅವ್ರ ಜ್ಞಾನದೇನಿದ? ಈ ಲೋಕ ನನಗಾಗಲ್ಲ, ನಾನ್ ಮಾತ್ರ ನಡೀತೆ, ನನ್ನ ಕುಟುಂಬ ಬೇಕಾಗಿಲ್ಲ, ನನ್ನ ಮಕ್ಕಳಿಗೆ ಏನಾದ್ರೂ ಗೊತ್ತಿಲ್ಲ. ಆದರೆ ಪ್ರೀತಿ ತೋರಿಸುವುದರಲ್ಲಿ ಮೊದಲಾಗಿರ್ತಾರ. ನನ್ನ ಮಗ, ನನ್ನ ಮಗಳು, ನನ್ನ ಅತ್ತಿ ಮಾವ ಎಲ್ಲ ಹೇಳ್ತಾರ. ಆದ್ರೆ ವಾಕ್ಯದ ಕಡೆಗೆ ನಿಜವಾದ ಸತ್ಯ ಬೇಕಾದಾಗ ಯಾರು ನೋಡುವರಿಲ್ಲ. ಯಾಕೆ ನೋಡುವರಿಲ್ಲ ಅಂದ್ರೆ ದೇವರ ಜ್ಞಾನವಿಲ್ಲ, ಸತ್ಯವೇದದ ನಾಲೆಜ್ ಇಲ್ಲ. ದೇವರ ಜ್ಞಾನ ತಿಳುವಳಿಕೆ ನಿಮ್ಮಲ್ಲಿ ಇರದ ಕಾರಣ ಏನಾಗ್ತೀರಿ? ಮೂರ್ಖತನದಲ್ಲಿ ಬಿದ್ದಿ ದುರಾತ್ಮನಿಗೆ ಕೈ ಕೊಟ್ಟು ಆ ಕೈ ನಿಮ್ಮ ಮೇಲೆ ಬೀಳುತ್ತದೆ. ಆದರೂ ನಿಮಗೆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಏನ್ ಹೇಳ್ತಾನೆ? ಅದಕ್ಕೆ ಪ್ರತಿನಿತ್ಯ ಹಿಂಸೆ ಪಡಿಸು. ಯಾವ್ದರಿಂದ ಹಿಂಸೆ ಪಡಿಸ್ತೀರಿ? ಏನಾದ್ರೂ ತಗೊಂಡು ಹೊಡಿತೀರಿ ಹೋಗಿ, ಅದು ಆತ್ಮವಾಗಿದೆ. ನೀವು ಆತ್ಮಿಕವಾಗಿ ಬೆಳಿಬೇಕು. ದೇವರು ಹೇಳುವ ಮಾತೇನು? ಆತ್ಮಿಕವಾಗಿ ಯುದ್ಧ ಮಾಡಿರಿ. ಯಾವ್ದನ್ನ ನಿಮ್ ಕತ್ತಿ ಆತ್ಮಿಕವಾಗಿ ಯುದ್ಧ ಮಾಡೋದು ಇದೆ. ಈ ಸತ್ಯವೇದದಲ್ಲಿ ಒಂದೊಂದು ಪಾಯಿಂಟ್ಗಳು ಬರೆಯಲ್ಪಟ್ಟಿದೆ. ದೇವರು ಆತ್ಮಿಕವಾದ ಕತ್ತಿ ತಗೊಂಡಾಗ ನೀವು ನಿತ್ಯ ಪ್ರಾರ್ಥನೆ ಮಾಡ್ತೀರಿ, ಅದು ನಿಮ್ಗೆ ಶೋಧನೆ ಮಾಡ್ತಾ ಇರ್ತವ. ಯಾರ್ದೋ ಮೂಲಕ ನಿಮ್ಗೆ ಶೋಧನೆಗಳು ಬರ್ತಾ ಇರ್ತಾವ. ಆದ್ರೆ ನೀವು ಗಮನ ಪಡಿಸಲ್ಲ. ಯಾಕ? ಈ ಶೋಧನೆ ನನಗೆ ಹ್ಯಾಬಿಟ್ ಆಗಿದೆ. ದುರಾತ್ಮನ ಏನದ? ನಿಮ್ಗೆ ಕಟ್ ಹಾಕಿದಾನೆ ಗುಲಾಮ್ತನದಲ್ಲಿ. ಆ ಗುಲಾಮ್ತನದ ಆತ್ಮ ಬಂದ್ ಏನ್ ಮಾಡ್ತದೆ ನಿಮ್ಗ? ಆ ದುರಾತ್ಮ ಏನದ ನಿಮ್ ಕಣ್ಣಿಗೆ ಕಾಣಲ್ಲ, ಅದು ಇನ್ನೊಬ್ಬರ ಮೂಲಕವಾಗಿ
ಸಲುವಾಗಿ ನೀವು ಯಾರ್ದೋ ಹತ್ರ ಸಾಲ ತಗೊಂಡಿರ್ತೀರಿ, ನೀವು ಯಾರ್ದೋ ಹತ್ರ ಬದುಕ್ತಾ ಇರ್ತೀರಿ, ನೀವೆಲ್ಲೋ ಒಂದು ಕಾರ್ಯ ಇರ್ತೀರಿ, ಜಾಬ್ ಅಲ್ಲಿ ಹೋಗ್ತೀರಿ, ಅಲ್ಲಿ ನಿಮಗೆ ಗುಲಾಮ್ತನದಲ್ಲಿ ಹಾಕ್ತದೆ. ಹಂಗಾದ್ರೆ ಅವನಿಗೆ ಅಧೀನರಾಗಿರ್ಬೇಕು. ನಿನಗೆ ಉನ್ನತಿ ಪೋಸ್ಟ್ ಹೋಗ್ಬಾರ್ದು, ನೀ ಮಾಡುವ ಕಾರ್ಯದಲ್ಲಿ ನಿನಗೆ ಸಕ್ಸಸ್ ಕೊಡಲ್ಲ. ಯಾಕಂದ್ರೆ ಅದು ನಿಮ್ಗೆ ಆಲ್ರೆಡಿ ನಿಮ್ಗೆ ರೈಟಿಂಗ್ ನ ಬರ್ದಿ ನಿಮ್ಗೆ ಲೆಟರ್ ಕೊಟ್ಟಿದ್ದದು. ಆ ಕೊಟ್ಟಿದ ಕಡೆ ನೀವೇನ್ ಮಾಡ್ತೀರಿ, ನನ್ನ ಪೋಸ್ಟ್ ಇದೆಯಲ್ಲ, ನಾನು ಗುಲಾಮ್ತನದಲ್ಲಿ ನನ್ನ ಜೀವನ ಸಾಗ್ಬೇಕು. ಅದೇ ಬರ್ತಾ ಬರ್ತಾ ಹ್ಯಾಬಿಟ್ ಏನಾಗ್ತದ, ನಿಮ್ಮ ಸಂತಾನಕ್ಕೂ ಬರ್ತದ. ಯಾಕಂದ್ರ ನೀವು ಆವರಿಸ್ಕೊಂಡಿದ್ದ ಆ ಗುಲಾಮ್ತನ ಏನಾಗ್ತದ, ನಿಮ್ಮ ಮಕ್ಕಳಿಗೆ ಬರ್ತದೆ. ಯಾಕಂದ್ರೆ ಅವರು ನಿಮ್ಮ ನಿತ್ಯ ನಿಮ್ಮ ಜೊತೆ ಓಡಾಡಿ ನಿಮ್ಮಂಗೆ ಕಲಿತಾ ಇರ್ತಾರೆ. ಆದರೆ ನೀವು ಒಂದೇ ಮಾರ್ಗ ಸ್ವಲ್ಪ ಚೇಂಜ್ ಆದ್ರ ನಿಮ್ಮ 10 ತಲೆಮಾರಿವರೆಗೂ ದೇವರು ಏನ್ ಮಾಡ್ತಾನ, ಆಶೀರ್ವಾದ ಮಾಡ್ತಾನ. ಹಾಗಾಗಿ ದೇವರು ನಿನ್ನ ಕೈ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂತ ಹೇಳ್ತಾನ. ಮತ್ತ ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರಿಗೆ ಹೇಸಿಕೆ ಆಗುವ ಕೆಲಸಗಳಿದ್ದಾವೆ. ಅದೇ ವಾಕ್ಯ ನೋಡಿ, 6ನೇ ಸಂಧಿ 16ನೇ ವಚನ ಓದ್ರಿ ಎಂಬುವರೇ. ಯೆಹೋವನು ಹಾಗೆ ಮಾಡುವ ವಸ್ತುಗಳು ಆರಿವೆ. ದೇವರಿಗೆ ಏನದ, ಯೆಹೋವ ದೇವರಿಗೆ ಹಾಗೆ ಮಾಡುವ 6 ವಸ್ತುಗಳವ. ದೇವ್ರ ಅವಕ್ಕೆ ಏನ್ ಹೆಸರು ಕೊಟ್ಟನ, ವಸ್ತು ಕೊಟ್ಟನ. ಅದಕ್ಕೆ ಹೆಸರಿಟ್ಟಿಲ್ ನೋಡ. ವಸ್ತು ಅಂದ್ರ ಹಿಡ್ಕೊಂಡ್ ಹೋಯ್ತೇವ ಕೈದಾಗ, ವಸ್ತುಗಳು ಅದೇ ಇರ್ತದಲ್ಲ ಮೊರೆ. ವಸ್ತು ಅಂದ್ರೆ ಏನಿರ್ತದ, ಸಾಕೊಂಡ್ ಹೋಯ್ತೀರ. ದೇವ್ರು ಏನ್ ಹೇಳ್ತಾನ, ಆಲ್ರೆಡಿ ಇಲ್ಲಿ ಬರ್ತಾರ. ಅವ್ ವಸ್ತುವ ಅವಕ್ಕೆ ಏನ್ ಮಾಡತ್ತಿದ್ವು, ಬೆನ್ ಮೇಲೆ ಇಟ್ಕೊಂಡ್ ಕೂಲಿದವ್ರಿಗೆ ನೋಡಿರಿ, ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ದಾಗ ನೋಡಿರಿ, ಹೆಂಗ್ ಹಿಡ್ಕೊಂಡ್ ಹೋಗ್ತಾರ ವಸ್ತು. ಆ ವಜ್ಜಿ ಯಾರ ಮೇಲೆ ಇರ್ತದ, ಯಾವ ತಗೋತಾರ ಅವ್ರ ಮೇಲೆ ವಜ್ಜಿ ಇರ್ತದ. ಅದಕ್ಕೆ ದೇವ್ರು ಏನಂದ್ರೆ ಬೇರೆ ಮಾತಂದಿಲ್ಲ, ವಸ್ತು ಆರ್ಗಳು. ಏಳನೇದೇನದ, ಅಸಹ್ಯವಾಗಿದೆ. ಅಸಹ್ಯ ಯಾರಿಗೆ ನೋಡ್ತೀರಾ, ಯಾವ್ದಾರ ಹೋಗಿದ್ ಸಾಮಾನ್ ನೋಡ್ತೀರಾ, ಗಲೀಜ್ ಜಾಗದಾಗ ಕುಂತು ಉಣ್ತೀರಾ, ತುಂಬಲ್ರಿ. ಅದು ದೇವ್ರಿಗೆ ಏನದ, ಹೇಸಿಕೆ ಬಂದಿನ್. ನೀವು ಮಾಡೋ ವಿಧಾನನೆ, ಮಾಟ ಮಂತ್ರ, ಇನ್ನೊಬ್ಬರಿಗೆ ಜಗಳ ಹಚ್ಚೋದು, ಇವೆಲ್ಲ ದೇವರಿಗೆ ಏನದ, ಹೇಸಿಕೆ ಬರುವಂತ ಕಾರ್ಯಗಳವ. ಈ ಹೇಸಿಕೆ ಬರಬಾರದು. ದೇವರಲ್ಲಿ ನಾವು ನಡಿಬೇಕು. ಆತನ ಬಳಿ ಭಯ ಭಕ್ತಿ ಬಳಿ ಇರ್ಬೇಕಂದ್ರ ದೇವರು ಏನ್ ಕಾರ್ಯಗಳು ಹೇಳ್ತಾನ, ನಾವು ಮುಂದೆ ಗೋಚರಪಡ್ತೇವೆ. ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ. ನಿಂದ್ರಿ ಅಮ್ಮ. ಹೆಮ್ಮೆಯ ಕಣ್ಣು. ಯಾರಿಗೆ ಹೆಮ್ಮೆಯ ಕಣ್ಣು ಬರ್ತಾವ, ನಾ ಎಷ್ಟು ಚೆದುರಿದ್ದೀರಿ. ಮೊದಲನೇದು ಇದೇ ಬರ್ತದೆ. ಎರಡನೇದು, ನನ್ನ ಬಳಿ ಗಾಡಿ ಅದ, ಬಂಗಲ ಅದ, ನನ್ನ ಬಳಿ ಮಕ್ಕಳು, ಯಾನ ಬಳಿ ಇವ್ರ ಬಳಿ ಏನು ಇಲ್ಲ. ಅದು ಹೆಮ್ಮೆದ ಕಣ್ಣು ತುಂಬ್ಕೊಂಡಿರ್ತದೆ. ಆದ್ರೆ ಆಕಿ ಎಲ್ಲಿ ನಾಶನದಾಗ ಬಂದಳ, ಯಾ ಪಾಪ ಮಾಡಿದಾನ, ಏನ್ ಮಾಡ ಸಂಪಾದಿಸಿದನ, ಅದು ಅವನಿಗೆ ಅರಿವು ಇಲ್ಲ. ಯಾಕ, ದಾಸತ್ವದಲ್ಲಿ ಬಿದ್ದಿದ್ದಕ್ಕಾಗಿ ಅವನಿಗೆ ಅರಿವು ಬರಲ್ಲ. ಅದಕ್ಕೆ ಏನ್ ಮಾಡ್ತಾನ, ಹೆಮ್ಮೆದ ಕಣ್ಣು. ಎದುರುಗಡೆ ಇದ್ದವ್ರಿಗೆ ಹೆಮ್ಮೆ ತೋರಿಸ್ತಾನ, ನನ್ನ ಬಳಿ ಇಷ್ಟ ಅದ, ನನ್ನ ಬಳಿ ಇಷ್ಟ ಆಸ್ತಿ ಅಂತ. ಆದ್ರೆ ಯಾವ ರೀತಿಯಾಗಿ ಇದೆಲ್ಲ ನೀನು ಗಳಿಸಿದಿ, ದೇವರ ಸಮ್ಮುಖದಲ್ಲಿ ಕಳಿಸಿದಿ, ದೇವರಿಗೆ ಮಾತಾಡಿ ಕಳಿಸ್ಬಿಟ್ಟಿದಿ, ದೇವರಿಗೆ ಪ್ರಾರ್ಥನೆ ಮಾಡಿ ಕಳಿಸಿದಿ, ಇಲ್ಲ ದುರಾತ್ಮನಿಗೆ ಅಡ್ಡ ಬಿದ್ದಿದಿ, ಶೋಧಕನಿಗೆ ಅಡ್ಡ ಬಿದ್ದಿದಿ, ನಿನಗೆ ಆಸ್ತಿ ಅಂತಸ್ತು ಕೊಡಲ್ಪಟ್ಟನ. ಅದು ಹೆಮ್ಮೆದ ಕಣ್ಣು ನಿನ್ನಲ್ಲಿ ಜ್ವಾಲೆಯಾಗಿ ಉರಿತಾ ಇದೆ. ಆದ್ರೆ ದೇವರ ಪರಿಶುದ್ಧ ಬೆಂಕಿ ಅಗ್ನಿ ಜ್ವಾಲೆ ನಿನ್ನ ಬಳಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕ, ನೀನ್ ಅದರಲ್ಲೇ ಸುಗ್ರಾದಿ ಮಸ್ತ್ ಮಜದಾಗಿದೆ. ಆದ್ರೆ ಬರುವ ನಿತ್ಯ ಜೀವ ಬರುವಾಗ ನಿನಗೇನಾಯ್ತದ, ನರಕ ಬಾಗಲ ಹಾಕಲ್ಪಡ್ತದೆ. ಸುಳ್ಳಿನ ನಾಲಿಗೆ. ಈ ಜಮಾನದಲ್ಲಂತೂ ಎಲ್ಲರೂ ಸುಳ್ಳು ಹೇಳುವರೇ ಆಗ್ಯಾರ, ಒಂದು ನಿಜ ಹೇಳಲ್ಲ. ಆಫ್ಟರ್ ಆಲ್ ನೀ ಎಲ್ಲಿದ್ದಿದೆ ಅಂತ ಕೇಳಿದ್ರು ಬಿ ಜನರು ಏನ್ ಹೇಳ್ತಾರ, ನಾ ಲಂಡನ್ದಾಗ ಇದ್ದೆ, ಪ್ಯಾರಿಸ್ ದಾಗ ಇದ್ದೆ ಅಂತ ಹೇಳ್ತಾರ. ಯಾಕ, ಊಟಕ್ಕೂ ಗತಿ ಇರಲ್ಲ ಮಗರು, ಒಂದ್ ಫೋಟೋ ಒಂದ್ ಎಡಿಟ್ ಮಾಡಿ ಹಾಕ್ಲತ್ತಾರ. ಹಂಗ ಎಷ್ಟೆಲ್ಲ ಸುಳ್ಳು ಹೇಳ್ತಾರೆ ಎಲ್ಲ ಕಾರ್ಯದಲ್ಲಿ. ಇವತ್ತು ಯಾರಿಗಾದ್ರೆ ನೀ ಪ್ರಾರ್ಥನೆ ಮಾಡಿದಂತ ಕೇಳಿದ್ರೆ, ನನ್ನ ಮಗಳು 24 ಗಂಟೆ ಪ್ರಾರ್ಥನೆ ಮಾಡ್ತಾನ, ನನ್ನ ಮಗ 24 ಗಂಟೆ ಪ್ರಾರ್ಥನೆ ಮಾಡ್ತಾನ, ಸುಳ್ಳು ಹೇಳ್ತಾರ. ನಿನ್ ಮಗ ಏನ್ ಮಾಡ್ತಾನ ಅಂದ್ರೆ ಅವ ಇಂಜಿನಿಯರ್ ಅಂತ ಹೇಳ್ತಾರ, ಮನೆಯಾಗ ಮಂಗಿನವಿರ್ತಾನ. ಸುಳ್ಳು, ಒಣ ಸುಳ್ಳು. ದೇವರಿಗೆ ಈ ಸುಳ್ಳುಗಳೆಲ್ಲ ಅಸಹ್ಯವಾಗಿದ್ದಾವ. ನೆಕ್ಸ್ಟ್ ಏನದವರೇ, ನಿರ್ದೋಷ ರಕ್ತವನ್ನು ನೋಡಿ, ಎಲ್ಲಕ್ಕಿಂತ ದೇವರು ಹೇಸುವುದು ನಿರ್ದೋಷದ ರಕ್ತ. ಯಾರಿಗಾರ ಕೊಲೆ ಮಾಡಿದ್ರು ಮಾತ್ರ ನಿರ್ದೋಷವಿಲ್ಲ, ಅವರ ಮನಸ್ಸುಗಳು ಒಡಕ್ ಮಾಡಿದರು ನೀನು ನಿರ್ದೋಷ ರಕ್ತ ಸುರಿಸಿದಾಗೈತಿ. ದೇವರು ಹೇಳ್ತಾನ, ನೀನ್ ಯಾರಿಗಾದ್ರೂ ಜೋರಾಗಿ ಮಾತಾಡಿದರು ಅವನಿಗೆ ಕೊಲೆ ಮಾಡಿದಂಗ ಅಂತ ಹೇಳ್ತಾನೆ ದೇವರ ವಾಕ್ಯದಲ್ಲಿ. ನೀನು ಇಷ್ಟು ನಮ್ರತೆ ಇರಬೇಕು, ನಿನ್ನ ರಾಜ್ಯದಲ್ಲಿ ಇರಬೇಕು. ನಿನ್ನ ಬಾಯಿ ತೆರೆದಿ ನೀನು ಇನ್ನೊಬ್ಬರನ್ನು ಬೈಯುವಾಗ, ಇನ್ನೊಬ್ಬರು ಮನಸ್ಸು ನೋಯುವಾಗ ಏನದ, ಇದು ನಿರ್ದೋಷ
ರಕ್ತ ಹರಿಸಿದಂಗ ದೇವರಿಗೆ ಇದನ್ನು ಕಾರ್ಯ ಹೇಸಿಗೆ ಆಗಿದ್ದ ಕೆಲಸ ಅದ. ಅದಕ್ಕೆ ನಾವು ಒಂದು ಮಾತಾಡ್ಬೇಕಾದ್ರೂ ಇನ್ನೊಬ್ಬರ ಬಗ್ಗೆ ಕಮಿಟ್ಮೆಂಟ್ ಮಾಡ್ಬೇಕಾದ್ರೂ ನಾವ್ ಏನ್ ಮಾಡ್ಬೇಕು? ದೇವರಿಗೆ ಭಯ ಪಡಬೇಕು. ದೇವರೇ ನೀನು ಹೇಸಿಗೆ ಪಟ್ಟಿದೆ 6 ಮಾತುಗಳಲ್ಲಿ 7ನೇದಂತ ನೀನು ಹೇಳಕ್ ಬರ್ಲಾಗದ, ಆದ್ರೆ ಇದು ಎಂತದಲ್ಲ, ನೀನು ಎಂತ ವಾಕ್ಯ ಹೇಳಿದಿ. ಮುಂದುವರೆ ಇದ್ರ ಬೆನ್ನಿಗೆ ಯಾವ್ದ? ದುರಾಲೋಚನೆಗಳು, ಸುಳ್ಳಿನ ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ, ಕೇಳು ಮಾಡಲು ತೊರೆ ಪಡುವ ಕಾಲು, ಅಸತ್ಯ ನಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳ ಬಿತ್ತುವ ಈ 7 ಮಾತುಗಳು. ಏನದ? ದುರಾಲೋಚನೆಗಳು. ನಿಮ್ಮನ್ನ ನೀವೇ ದುರಾಲೋಚನೆಗಳು ಮಾಡ್ಕೊತ ಹೋಗ್ತೇವೆ. ಎಲ್ಲಿ ಸತ್ಯವನ್ನು ಬಿಡ್ತೇವು, ಆ ಸತ್ಯನಿಂದ ಓಡ್ತೇವು. 2ನೇದಾಗಿ ಏನದ? ಮತ್ತು ಮುಂದೆದು ಕೇಡು ಮಾಡುವ ಕಾಲು. ಅದಕ್ಕೆ ದೇವರು ಏನದ? ಕೀರ್ತನೆ 90ರಲ್ಲಿ ಏನ್ ಮಾಡ್ಯಾನೆಲ್ಲ ಎಲ್ಲ ಆಶೀರ್ವಾದ ಕೊಟ್ಟಾನ. ನೀನು ಮನೆಗಿಂದ ಹೊರಗೆ ಹೋಗ್ಬೇಕಾದ್ರೂ ನೀನು ನನಗೆ ಪ್ರಾರ್ಥಿಸು, ವಾಕ್ಯದ ಮೂಲಕ ನೀವು ದೇವರಿಗೆ ಕಟ್ಟಾಕಿದಾಗ ಮಾತ್ರ ಈ ವಾಕ್ಯ ಮರೆವಿರ್ತದ, ನಿಮ್ಗೆ ಆಶೀರ್ವಾದಗಳು ದೊರಕ್ತದ. ಆದ್ರೆ 7ನೇದು ಏನದ ನೋಡಿ? ಒಳ ಹುಟ್ಟಿದವರಲ್ಲಿ ಜಗಳ ಬಿತ್ತುವರು. ಇದು ಯಾರೇ ಆಗಲಿ, ಒಬ್ಬಳು ಸೊಸೆಯಾಗಿ ಬಂದಿರ್ಬೋದು, ಒಬ್ಬ ಹಳೆಯಾಗಿ ಬಂದಿರ್ಬೋದು, ಮಗಳು ಸೊಸೆ ಅತ್ತಿ, ಯಾರಿಗೇ ಆಗಲಿ ಒಳ ಹುಟ್ಟಿದವರಲ್ಲಿ ಜಗಳ ಬಿತ್ತಿದವರಿಗೆ ಏನದ? ದೇವರು ಅಸಹ್ಯ ಹೇಸಿಕೆ ಕೆಲಸ, ಅವರಿಗೆ ಮರಣಕ್ಕೆ ತುತ್ತಾಗಿ ಮಾಡುತ್ತೇನೆ. ಇದು ಗಮನವಿಕ್ಕಿ ಕೇಳುವುದ. ಒಳ ಹುಟ್ಟಿದವರಂದ್ರೆ ದೇವರು ಬಹಳ ಅತಿ ಪರಿಶುದ್ಧವಾದ ನಾಮ. ಯಾಕಂದ್ರೆ ಆತನು ಆ ಯಾಕೋಬನ ಮೂಲಕ 12 ಮಂದಿ ಮಕ್ಕಳನ್ನು ಹುಟ್ಟಿಸಿ ಆತನು ಅವರಿಗೆ ಚೊಚ್ಚಲ ಮಕ್ಕಳಂತೇಳಿ ಹೆಸರಿಟ್ಟಿದ್ದಾನೆ ದೇವರು. ಅವರು ಇಸ್ರಾಯೇಲನ್ನು ಅಷ್ಟು ಪ್ರೀತಿಸುವಂತ ದೇವರು. ಅದೇ ದೇವರು ಇವತ್ತು ನಿನ್ನ ಕುಟುಂಬ, ನಿನ್ನ ಮಕ್ಕಳನ್ನು ಆ ಕಾಯುವಂತ ದೇವರು ಆ ಒಡ ಹುಟ್ಟಿದವರ ಬಳಿ ಯಾರಿಗಾದರೂ ಜಗಳ ಹಚ್ಚಿದವರಾಗಲಿ, ಜಗಳಕ್ಕೆ ಮೂಲು ಮಾಡಿ ಅವರನ್ನು ಬೇರೆ ಪಡಿಸಿದ ಯಾರೇ ಜನರಾಗಲಿ, ಆತನು ದೇವರು ಏನದ? ಹೇಸಿಕೆ ಪಡುವಂತನಾಗಿದ್ದಾನೆ. ಹೇಸಿಕೆ ಅಂದ್ರೆ ನಿಮ್ಮನ್ನು ಯಾರು ನೋಡುವಂತರಾಗಲ್ಲ, ನಿಮ್ಮನ್ನು ಯಾರು ಕೇಳುವಂತರಾಗಲ್ಲ. ನೀವು ದುರಾತ್ಮನ ನಾಲಿಗೆಯಲ್ಲಿ ಇರ್ತೀರಿ. ನೀವು ಮಾಡುವ ಎಲ್ಲ ಕಾರ್ಯಗಳು ದುಷ್ಟಾತ್ಮನಿಂದ ತುಂಬಿಯಲ್ಪಡಿರ್ತದ. ಅದಕ್ಕೆ ದೇವರು ಏನಂತಾರ? ಒಡ ಹುಟ್ಟಿದವರಲ್ಲಿ ಜಗಳ ಹಚ್ಚುವರು. ನೋಡಿ ಪ್ರಿಯರೇ, ಎಷ್ಟೋ ಮನೆಗಳು, ನಾ ಎಷ್ಟೋ ಮನೆ ಅಂತ ಹೇಳ್ತಾ ಇಲ್ಲ, ಇಡೀ ಲೋಕದಲ್ಲೆಲ್ಲ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಮದುವೆ ಆಗಿದ ತಕ್ಷಣ ಗಂಡನನ್ನು ಬೇರ್ಪಡಿಸುವುದು, ಇನ್ನೊಂದು ಯಾವುದೋ ಆಸ್ತಿಗಾಗಿ ಬೇರ್ಪಡಿಸುವುದು, ಏನೋ ವಸ್ತುಗಾಗಿ ಬೇರ್ಪಡಿಸುವುದು, ಏನೋ ಒಂದು ಕಾರ್ಯ ಮಾಡಿ ಮಾಡಿ ದುರಾತ್ಮನ ಕಾರ್ಯದಲ್ಲಿ ಕೈಗಳನ್ನು ಹಾಕಿ ಹಾಕಿ ಸಿಕ್ಕಾಕೊಳ್ಳುತ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲೇ ಹೋಗ್ರಿ, ಯಾವುದೇ ಹೋಗ್ರಿ, ಮದುವೆ ಆಯ್ತು, ಅವನು ಅಲಗಾಗಿದ್ದಾನೆ, ಬೇರೆ ಮನೆ ಮಾಡಿದ್ದಾನೆ, ತಂದೆ ತಾಯಿಗೆ ತಿರಸ್ಕಾರ ಪಡಿಸುತ್ತಾನೆ, ಆ ಒಡ ಹುಟ್ಟಿದವರನ್ನು ತಿರಸ್ಕಾರ ಪಡಿಸ್ತಾನೆ. ಯಾಕಂದ್ರೆ ಅವರಿಗೆ ಕೆಡಿಸುವಂತ ದುರಾತ್ಮವಂತ ಸಂಗಾತಿಗಳು ಸಿಗುವಂತರಾಗಿದ್ದಾರೆ. ಸಂಗಾತಿ ಸಿಗೋದಲ್ಲೇ ಗಂಡ ಹೆಂಡತಿಗಳಾಗಿ ಒಂದಾಗಿ ಆತನನ್ನು ಕೆಡಿಸುವಂತ ಕಾರ್ಯಗಳು ಮಾಡುವಂತರಿದ್ದಾರೆ. ಅದಕ್ಕೆ ದೇವರಿ 7ನೇ ಮಾತಿಗೆ ಎಷ್ಟು ಅತಿ ಉತ್ತಮವಾಗಿ ಹೇಳಿದನೆ. ಹೇಸಿಗೆ ಬರುವ ಕೆಲಸ ಈ ಲೋಕದಲ್ಲಿ ಯಾರೇ ಆಗಲಿ, ನೀವು ಹೇಸಿಗೆ ಬರುವಂತ ಕೆಲಸ ಮಾಡೋಕೆ ಹೋಗಬೇಡಿ. ದೇವರ ಸನ್ನಿಧಿಯಲ್ಲಿ ನೀವು ಬಲವಾಗಿ ನಿಲ್ಲಬೇಕಾದ್ರೆ, ನಿಮಗೆ ಇವೆಲ್ಲ ಕಾರ್ಯಗಳಿಂದ ಹೊರಗೆ ಬರಬೇಕಾದ್ರೆ ಒಂದೇ ಮಾರ್ಗದ ಪ್ರಾರ್ಥನೆ, ಜೀವಿತ, ನಂಬಿಕೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನೀವು ಇದೆಲ್ಲ ಕಾರ್ಯವನ್ನು ನೋಡುವಂತರಾಗಿದ್ದೀರಿ. ಎಲ್ಲಿವರೆಗೆ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ದುಷ್ಟಾತ್ಮನ ಕಾರ್ಯಗಳು, ದುಷ್ಟಾತ್ಮ ನಿಮ್ಮ ಯಾವ ಹೃದಯದಲ್ಲಿ ಕೂತಿದ್ದಾನೆ, ನಾವು ಹೆಂಗ ಅದಕ್ಕೆ ಹೊರಗೆ ತೆಗಿಬೇಕನ್ನೋಕ ನೀವು ಆಲೋಚನೆ ಮಾಡ್ಬೇಕು. ದೇವರೇ, ಇವತ್ತು ನನಗೆ ಇಷ್ಟು ಟೈಮ್ ಕೊಟ್ಟಿದ್ದೆಲ್ಲ, ನಾನು ಎಲ್ಲಿ ಬಿದ್ದೋಗಿದ್ದೇನೆ, ನಾನು ಎಲ್ಲಿ ಕಾರ್ಯ ನಡೀತಾ ಇಲ್ಲ, ನಾ ಯಾವುದಕ್ಕಾಗಿ ಮುಂದೆ ಬರಬೇಕು, ನನ್ನನ್ನು ಹಿಂದೆ ತಳ್ಳುತ್ತಿದ್ದ ಯಾವ ಆತ್ಮವಿದೆ, ಅದು ಪರಿಶುದ್ಧ ಆತ್ಮ ಅದನ, ದುರಾತ್ಮನ ಆತದ, ಸೈತಾನನ ಹನನ ಅನ್ನುವ ಒಂದು ಆಲೋಚನೆ ನಮ್ಮಲ್ಲಿ ತುಂಬಿ ಬರಬೇಕು. ಎಲ್ಲಿವರೆಗೆ ನೀವು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ ದೇವರನ್ನು ನಂಬಿ ಆತನ ಯೇಸು ಕ್ರಿಸ್ತನ ನಂಬಿಕೆ ನಿಮ್ಮಲ್ಲಿ ಹುಟ್ಟಬೇಕಾದ್ರೆ, ಆತನು ನಿಮ್ಮ ನಂಬಿಕೆ ನೋಡ್ಬೇಕಾದ್ರೆ ಒಂದೇ ಒಂದು ಮಾರ್ಗದ, ಏನು? ಪಶ್ಚಾತ್ತಾಪ. ನೀವೆಲ್ಲಿವರೆಗೆ ಪಶ್ಚಾತ್ತಾಪ ಪಡುವುದಿಲ್ಲ, ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ನಿಮ್ಮ ಪಾಪ, ದ್ರೋಹ, ಕಟ್ಟುಗಳು, ಎಲ್ಲ ಮೋಸ, ವಂಚನೆ ಮಾಡುವುದೆಲ್ಲ ನಿಮ್ಮ ಹೊಟ್ಟೆ ಒಳಗಿಂದನೇ ಹೊರ ಬರುವಂತದಾಗಿದೆ. ನಿಮ್ಮ ಊಟ ಮಾಡಿದಲ್ಲ, ನಿಮ್ಮ ಹೊಟ್ಟೆ, ನಿಮ್ಮ ಆಲೋಚನೆಯಲ್ಲೇ ತುಂಬಿರುವಂತ ದುಷ್ಟಾತ್ಮನ ತೆಗೆದಿ ನೀವು ಯಾವಾಗ ನಮೃತೆಯನ್ನು ತಂದಿ, ನೀವು ಯಾಗ ಪಶ್ಚಾತ್ತಾಪ ಪಟ್ಟಿ ಯೇಸುವೆ ಸರ್ವಶಕ್ತನಾದ ದೇವರು ನಮ್ಮ ಪಾಪಗಳಿಗಾಗಿ ಬಂದಿದ್ದಾನೆ ಅಂತೇಳಿ ಅಂಗೀಕರಿಸಿದಾಗ ಮಾತ್ರ
ನಿಮ್ಮನ್ನು ಬಿಡುಗಡೆ ಆಗಿ ನೀವು ದೇವರ ಮಕ್ಕಳಾಗಿ ದೇವರಲ್ಲಿ ಕಾರ್ಯ ಮಾಡುವಂತರಾಗಿದ್ದಾರೆ. ಹಂಗಂತೇಳಿ ದೇವರು ಪಾಪಿಗಳಿಗೆ ಕ್ಷಮೆಪಣೆ ಇಕ್ಕಿಲ್ಲ. ಆತನು ಬಂದಿದ್ದು ಪಾಪಿಗಳಿಗಾಗಿ. ನೀವು ಎಷ್ಟೇ ಪಾಪ ಮಾಡಿದ್ರೆ ನಿಮ್ಮ ಜೀವಕ್ಕೆ ಹಾನಿ ಆಗದಂತೆ ಆತನು ಕಾಯುವಂತ ದೇವರಾಗಿದ್ದಾನೆ. ಆದರೆ ನಿಮಗೆ ಏನೇನು ಸುಖ ಸಮೃದ್ಧಿಗಳು ಬೇಕಾಗಿತ್ತು ಅವೆಲ್ಲ ಕಳೆದುಕೊಳ್ಳುತ್ತಾ ಇರ್ತೀರಿ. ನೀವು ದೇವರ ರಾಜ್ಯಕ್ಕೆ ಸೇರುವ ಒಂದೊಂದು ಮಾರ್ಗವನ್ನು ಮುಚ್ಚುತ್ತಾ ಇದ್ದಿದ್ದೀರಿ. ಆತನು ನಿಮಗಾಗಿ ಬಂದ. ಆತನು ತನ್ನ ಕುರಿಗಳನ್ನು ಕಾಯುವುದಕ್ಕೆ ಬಂದ. ಆ ಕುರಿಗಳು ನಾವೇನಾಗಿದ್ದೇವೆ ಇವತ್ತು ಆಳಗಳಾಗಿ ಓಡಾಡ್ತಾ ಇದ್ದೇವೆ. ಯಾಕಂದ್ರ ಆತನ ಮಾತು ಕೇಳುವರು ಆತನ ಕುರಿಯಾಗುತ್ತವೆ. ನಾವು ಆತನ ಕುರಿಗಳಾಗಬೇಕು. ಆತನಿಗೆ ವಿರೋಧವಾಗಿ ತೋಳವಾಗಿ ಸೈತಾನನಿನಂತೆ ನಡೆಯಬಾರದು. ನೀವು ಇವತ್ತು ಎಷ್ಟೇ ಪ್ರಾರ್ಥನೆ ಮಾಡ್ರಿ, ನೀವು ಎಷ್ಟೇ ಹರಿಕೆಗಳು ಕೊಡ್ರಿ, ಎಷ್ಟೇ ಕಾಣಿಕೆಗಳು ಕೊಡ್ರಿ, ನೀವು ಪಶ್ಚಾತ್ತಾಪ ಪಡಲಿಲ್ಲ ಅಂದ್ರೆ ನಿಮಗೆ ದೇವರ ಮಾರ್ಗ ಸಿಗಲ್ಲ. ಆ ನಿತ್ಯ ಜೀವದ ನೀರು ನಿಮಗೆ ಸಿಗಲ್ಲ. ನೀವು ಜೀವ ವೃಕ್ಷದ ಫಲ ತಿನ್ನುವವರಿಗೆ ಸಾಧ್ಯವಾಗಲ್ಲ ಎಲ್ಲಿವರೆಗೆ ನಿಮ್ಮ ಪಾಪ ರಹಿತವಾಗಿ ದೇವರನ್ನು ಅಂಗೀಕರಿಸಿದಾಗ. ದೇವರಿಗೆ ಸ್ತೋತ್ರವಾಗಲಿ ಏಸಪ್ಪ. ತಂದೆ ನಿನ್ನ ಅತಿ ಉತ್ತಮ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ ಏಸಪ್ಪ. ಅಂತಿಮ ಬ್ಲೆಸ್ಸಿಂಗ್ ಪ್ರೇಯರ್ ಮಾಡಲಿ. ಎಲ್ಲರೂ ಸಭೆಯಾಗಿ ಎದ್ದಿದ್ರಿ. ಸರ್ವಶಕ್ತನಾದ ಯೇಸುವೆ ತಂದೆ ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಏಸಪ್ಪ. ನಿನ್ನ ಅತಿ ಉತ್ತಮವಾದ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಯಾವ ರೀತಿಯಿಂದ ದುರಾತ್ಮನ ಕಾಯಿಂದ ಸ್ವಾಮಿ ನಾವು ಬಂದು ನಿನ್ನ ರಾಜ್ಯಕ್ಕೆ ಸೇರುವಂತೆ ಅತಿ ಉತ್ತಮವಾದ ವಾಕ್ಯ ನಮಗೆ ಕೊಟ್ಟಿದೆ ಏಸಪ್ಪ. ಇಲ್ಲಿ ಬಂದಿದೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಕೈ ಎತ್ತಿಯಪ್ಪ. ನಿನ್ನ ಅಭಿಷೇಕ ಮಾಡಿ ಯಾರ ಮಕ್ಕಳು ಸ್ವಾಮಿ ಕುಂದು ಕೊರತೆಯಲ್ಲಿ ರೋಗದಲ್ಲಿದ್ದಾರೆ ಏಸಪ್ಪ ಅವರೆಲ್ಲ ಬಿಡುಗಡೆ ಮಾಡಿದೆ ಏಸಪ್ಪ. ಇವತ್ತು ನಿನಗಾಗಿ ಸ್ತೋತ್ರ. ಆನ್ಲೈನ್ ನೋಡುವ ಎಲ್ಲ ಮಕ್ಕಳು ಸ್ವಾಮಿ ಯಾರ್ಯಾರು ರೋಗ ಚಿಂತೆ ದುಃಖ ಸಾಲ ಭಾರಗಳಲ್ಲಿ ತುಂಬಿದ್ದಾರೆ ಏಸಪ್ಪ ಅವೆಲ್ಲ ನಿನ್ನ ಹೆಸರಿನಲ್ಲಿ ಬಿಡುಗಡೆ ಆಗಲಿ ರೈಟ್ ನೌ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್. ನಿಮ್ಮ ಅಗ್ನಿಶೇಕ ರಬಶಬೋ ರಶವ ರಾಷ್ಟ್ರದಾಬರಿತೋಬ ರೆಜಾಂಬ ಕಂದಿಶವ ರಿಷದಬೋ ರಸಂದಾಂಗರಿ ರಿದ್ದಾಬ ಶಮ್ರೋದ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೀನು ವಂದಿಸ್ತೇನೆ ಏಸಪ್ಪ. ಇಸಬೇಲಿದ್ದೆಲ್ಲ ಮಕ್ಕಳನ್ನು ಸ್ವಾಮಿ ಬರಲಾರಕ್ಕೆ ಆದ ಕಾರಣದ ಮಕ್ಕಳಿಗಾಗಿ ನೀನು ಪ್ರಾರ್ಥಿಸ್ತೇನೆ ಏಸಪ್ಪ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಹೆಚ್ಚಿನ ಆಯುಸು ಸುಖ ಸಮೃದ್ಧಿ ಶಾಂತಿ ಸಮಾಧಾನದ ಕಾಯಪ್ಪ. ನಿನ್ನ ನಮ್ರತೆಯಲ್ಲಿ ನಿನ್ನ ನಂಬಿಕೆಯಲ್ಲಿ ಹೆಚ್ಚಾಗಿ ಬಲ ಹೊಂದಲಿ ಯೇಸುವೆ. ನೀನೆಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಏಸಪ್ಪ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿರಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಜೈ ಕ್ರೈಸ್ಟ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.